ಮೂಲಕ ಜನತೆಗೆ ಹೇಳಿದ್ದೆ. ಭಾಳ ಪ್ರಮುಖವಾಗಿ ಒಂದು 4-5 ಅಂಶಗಳನ್ನು ತಮ್ಮ ಮೂಲಕ ಮೈಸೂರು ಸಕ್ಕರೆ ಕಾರ್ಖಾನೆ ಹಿತೈಷಿಗಳಿಗೆ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನಮ್ಮ ಈ ಹಿಂದಿನ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಅವ್ಯವಹಾರಗಳಿಗೆ ಕಾರಣರಾಗಿದ್ದರು ಅನ್ನುವಂಥ ಆರೋಪದ ಮೇಲೆ ಏನು ತನಿಖೆ ಇತ್ತು, ಆ ಕೋರ್ಟಲ್ಲಿ ಪ್ರಕರಣ ತಡೆ ಇತ್ತು, ಅದನ್ನು ತೆರವುಗೊಳಿಸೋದ್ರ ಮೂಲಕ ಮತ್ತು ಪ್ರಕರಣವನ್ನೇ ವಜಾ ಮಾಡಿ ಅಂತಕ್ಕಂಥ ಕೋರಿಕೆ ಏನಿತ್ತು ಆ ನಾಗರಾಜಪ್ಪರದು, ಅದನ್ನೂ ಕೂಡ ವಜಾ ಮಾಡೋದ್ರ ಮೂಲಕ ಹೈಕೋರ್ಟು ಈ ಒಂದು ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನು ನಮಗೆ ಕಂಡಿದೆ. ಆದರೆ ಎಲ್ಲ ಆ ಒಂದು ಆದೇಶದ ಪ್ರತಿಯನ್ನು, ಕೋರ್ಟಿನ ಆದೇಶದ ಪ್ರತಿಯನ್ನು ತಮಗೆಲ್ಲರಿಗೂ ಕೂಡ ಕೊಟ್ಟಿದ್ದೀನಿ. ಅಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಮತ್ತು ಇದ್ರ ಮಧ್ಯೆ ಮೈಸೂರು ಸಕ್ಕರೆ ಕಂಪ್ನಿಗೆ ಸಂಬಂಧಪಟ್ಟಂಗೆ ಸಕ್ಕರೆ ಕಂಪ್ನಿಯವರು ವಸೂಲಾತಿ ಮಾಡ್ತಕ್ಕಂಥ ಅವಕಾಶದ ಬಗ್ಗೆನೂ ಕೂಡ ನಮ್ಮಲ್ಲಿ ವ್ಯಕ್ತ ಆಗಿತ್ತು. ತಮ್ಮ ಮೂಲಕ ಕ್ಲಿಯರಾಗಿ ಹೇಳಲಿಕ್ಕೆ ಬಯಸ್ತೇನೆ, ಮೈಸೂರು ಸಕ್ಕರೆ ಕಂಪ್ನಿ ಈ ಒಂದು ವಸೂಲಾತಿ ಕ್ರಮಕ್ಕೆ ಮುಂದಾಗುವುದಕ್ಕಿಂತ ಮುಂಚೆ ಹೈಕೋರ್ಟು ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಸರ್ಕಾರವೇ ಪಾರ್ಟಿಯಾಗಿದ್ದು ಆರ್ಗ್ಯುಮೆಂಟ್ ಆಗಿರೋದ್ರಿಂದ ಕಡಾಖಂಡಿತವಾಗಿ ಸರ್ಕಾರ ಇದ್ರ ಜವಾಬ್ದಾರಿ ತಗೊಂಡು ಇದರ ಒಂದು ಏನು ಆಗಿದೆ ಈ ಆದೇಶ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದನ್ನು ಕೋರ್ಟು ಸ್ಪಷ್ಟಪಡಿಸಿದೆ. ಅದನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಾನೇನು ಹೇಳಿದ್ದೆ, ತಡೆ ಮಾತ್ರ ತೆರವುವಂತ ಇಲ್ಲ, ತಡೆನೂ ತೆರವುಗೊಳಿಸಿದೆ. ಮತ್ತು ಕೋರ್ಟ್ ವಜಾ ಮಾಡಿ ಈ ಪ್ರಕರಣ ಹೊಂದಿದ್ರಲ್ಲ ಅದನ್ನೂ ಕೂಡ ಅಪ್ಪಿಲ್ಲ, ಕೋರ್ಟು ನಿರ್ದಾಕ್ಷಿಣ್ಯವಾಗಿ ವಜಾ ಮಾಡಿದೆ ಅಂತಕ್ಕದ್ದನ್ನು ತಮಗೆ ಹೇಳ್ತಾ, ಮತ್ತು ಕೆಲವು ದಿನಗಳ ಹಿಂದೆ ಮೊಲಾಸಸ್ ಟ್ಯಾಂಕ್ ಭಾಳಷ್ಟು ನಷ್ಟಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದನ್ನು ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ಕೆಲವು ದೃಶ್ಯ ಮಾಧ್ಯಮದಲ್ಲೂ ಕೂಡ ಹೇಳಿದರು. ನಾನು ಮತ್ತೆ ಹೇಳಿದ್ದೆ ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ದೃಶ್ಯ ಮಾಧ್ಯಮದವ್ರಿಗೆ, ಈ ಒಂದು ಲಾಸ್ ಬಗ್ಗೆ, ನಷ್ಟದ ಬಗ್ಗೆ ಮತ್ತು ಎಷ್ಟು ಆಗಿದೆ ಪ್ರಮಾಣ ಸೋರಿಕೆ ಅಂತಕ್ಕಂಥದ್ದನ್ನು ಅಬಕಾರಿ ನಿರೀಕ್ಷಕ ವರದಿ ಕೊಟ್ಟ ನಂತರ ಗೊತ್ತಾಯ್ತದೆ ಹೊರತು ನಾವು ಈಗ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕದ್ದನ್ನು ಹೇಳಿದೆ. ಆ ಪ್ರಕಾರ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟವರು ಸಮೂಲಾಗ್ರವಾಗಿ ತನಿಖೆ ಮಾಡಿ ಪರಿಪೂರ್ಣವಾದ ವರದಿಯನ್ನು ನೀಡಿದ್ದಾರೆ. ಸುಮಾರು 7 ಟನ್ 430 kg ವ್ಯರ್ಥ ಆಗಿದೆ. ಇದು ಸಾಮಾನ್ಯವಾಗಿ ಇದಂಥ ಅಪಾರ ಪ್ರಮಾಣದ ನಷ್ಟ ಅಲ್ಲ. ಯಾಕೆಂದರೆ 11,400ಕ್ಕೆ ನಾವು ಮಾರಾಟ ಮಾಡಿದ್ದೀವಿ. ಸುಮಾರು 7-7.5 ಲಕ್ಷ ನಷ್ಟ ಆಗಿದೆ. ಬಿಟ್ಟರೆ ಕೋಟ್ಯಾಂತರ ರೂಪಾಯಿ ಲಾಸು ಅನ್ನುವಂಥದ್ದನ್ನು ಕೆಲವು ಕಿಡಿಗೇಡಿಗಳು ಈ ದೃಶ್ಯ ಮಾಧ್ಯಮದ ಮೂಲಕ ಮತ್ತು ಅಪಪ್ರಚಾರ ಮಾಡೋದ್ರ ಮೂಲಕ ಕೆಲವರು ಹಬ್ಬಿಸಿದ್ರು. ಆ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ದಯಮಾಡಿ ತಪ್ಪು ಮಾಹಿತಿಯನ್ನು ದಾಖಲೆ ಇಲ್ಲದೇ ನೀವು ಜನತೆಗೆ ಹೇಳೋಕ್ಕೆ ಹೋಗಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋರಿಗೆ ಹಗಲು ರಾತ್ರಿ ಅಂದರೆ ಮೈಸೂರು ಸಕ್ಕರೆ ಕಾರ್ಖಾನೆ ಹೋರಾಟಕ್ಕೆ ಉಳುವಿಗೋಸ್ಕರ ಹೋರಾಟ ಮಾಡೋರು ನೋವಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ, ಮುಂದಿನಿಂದಲೇ ಈ ರೀತಿ ದಾಖಲೆ ಸಮೇತ ಅವರು ರುಜುವಾತು ಮಾಡಿದ್ರೆ ಖಂಡಿತವಾಗಲೂ ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತಕ್ಕದ್ದನ್ನು ಹೇಳ್ತಾ, ಭಾಳ ಮುಖ್ಯವಾಗಿ ಈಗಾಗಲೇ ತಮಗೆ ಮಾಹಿತಿ ನಾವು ನೀಡಿದ್ದೀವಿ. ಇನ್ನೂ ಕೂಡ ಮಾನ್ಯ ಸಂಸದರು ವೇತನವನ್ನು ಬಿಡುಗಡೆ ಮಾಡ್ತಕ್ಕಂಥ ಕ್ರಮಕ್ಕೆ ಮುಂದಾಗಿಲ್ಲ. ಈ ಮೂಲಕ ಅವ್ರಿಗೆ ವಿನಂತಿ ಮಾಡ್ತೀನಿ, ಅವ್ರು ಏನು ಭರವಸೆ ಕೊಟ್ಟಿದ್ರು ದಿಶಾ ಮೀಟಿಂಗಲ್ಲಿ ಬಹುಶಃ 6ನೇ ತಾರೀಕು, ಅಕ್ಟೋಬರ್ 6ನೇ ತಾರೀಕು ಅನ್ಕೋತೀನಿ, ಅಥವಾ ನವಂಬರ್ 6ನೇ ತಾರೀಕು, ಇಲ್ಲ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಏನು ನಮ್ಮ ಸಭೆಯಲ್ಲೂ ಕೂಡ ಹೇಳಿದರು. ಆದಷ್ಟು ಬೇಗ ಅವರು ವೇತನವನ್ನು ಕ್ಲಿಯರ್ ಮಾಡಬೇಕು ಅನ್ನೋದ್ರ ಜೊತೆಗೆ 2024-25, 25-26 ಹಂಗಾಮು ಪರಿಪೂರ್ಣವಾಗಿ ಅಂತ್ಯವಾಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಈ ಹಂಗಾಮು ಮುಗಿತಾ ಇದೆ. ಮತ್ತು ಆ ಹಿಂದಿನ ಕಂಪ್ನಿ ಜೊತೆ ನಾವೇನು ಒಪ್ಪಂದ ಮಾಡ್ಕೊಂಡು ಅದು ಕೂಡ ಮುಕ್ತಾಯ ಆಗ್ತಾಯಿದೆ. ಮುಂದೆ ಎಲ್ಲ ಅನುಭವ ಇರ್ತಕ್ಕಂಥ ಒಳ್ಳೆಯ ಕಂಪ್ನಿಗೆ ಕೊಡ್ತಕ್ಕಂಥ ಉದ್ದೇಶದಿಂದ ನಾವು ಟೆಂಡರ್ ಕೂಡ ಫ್ಲೋಟ್ ಮಾಡಿದ್ದೀವಿ. ಆ ಸಮಯದಲ್ಲಿ ಏನೇನಾಗಿದೆ ಎನ್ನುವಂಥದ್ದನ್ನು ಕೂಡ ತಮ್ಮ ಎದುರಿಗೂ ಕೂಡ ನಾನು ಹೇಳ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮೈಸೂರು ಸಕ್ಕರೆ ಕಾರ್ಖಾನೆ ತಮಗೆಲ್ರಿಗೂ ಮಾಹಿತಿ ಇರೋಂಗೆ 2 ವರ್ಷದಿಂದ ರೈತರಿಗೆ ಎಲ್ಲ ರೀತಿಯ ಬಟವಾಡೆಯನ್ನು ಮಾಡೋದ್ರ ಮೂಲಕ ಮಾದರಿ ಆಗ್ತಾಯಿದೆ. ಇವತ್ತೂ ಕೂಡ ಇನ್ನು ಕೇವಲ 7-8 ಸಾವಿರ ಟನ್ ಕೊಡಬೇಕಷ್ಟೇ. ನಂಬರ್ 1 ನಿರಾಣಿ ಶುಗರ್ಸ್ ಇದೆ, ನಂಬರ್ 2 ನಾವಿದ್ದೀವಿ ಪೇಮೆಂಟಲ್ಲಿ, ನಂಬರ್ 3 ಕೊಪ್ಪ ಇದೆ, ನಂಬರ್ 4 ಚಾಮುಂಡೇಶ್ವರಿ ಇದೆ, ನಂಬರ್ 5 ಕ್ಯಾರ್ಪೇಟೆ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ರೈತರು ಬಾಕಿನೂ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ತಮಗೆ ಹೇಳ್ತಾ, ಉಳಿದಂತೆ ಕೆಲವು ಮಾಧ್ಯಮ ಸ್ನೇಹಿತರು ದೃಶ್ಯ ಮಾಧ್ಯಮದಲ್ಲಿ ಸರ್ಕಾರದಿಂದ ಬಂದಂಥ ಹಣವನ್ನು ಇವರು
ಸಿವಿಲ್ ಕಾರ್ಯಕ್ರಮಕ್ಕೆ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಿದ್ರು. ಆ ರೀತಿ ಒಂದೇ ಒಂದು ರೂಪಾಯಿನೂ ಕೂಡ ಸರ್ಕಾರದಿಂದ ಕೊಟ್ಟಂಥ 10 ಕೋಟಿಯನ್ನು ಯಾವುದೇ ಸಿವಿಲ್ ಕಾಮಗಾರಿಗೆ ಉಪಯೋಗಿಸಿಲ್ಲ. ಸ್ಟ್ಯಾಚ್ಯುವೇಟ್ರಿ ಪೇಮೆಂಟ್ಸ್ ಏನಿತ್ತು, ಅವ್ರ ಗೈಡ್ಲೈನ್ ಏನು ಕೊಟ್ಟಿದ್ರು, ವೇತನ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ಕೊಂಡಿದ್ದೀವಿ ಅಂತ ತಮಗೆ ದಾಖಲೆ ಸಮೇತ ಹೇಳ್ತಾ, ಈ 2 ಹಂಗಾಮಿನಲ್ಲಿ ಮಾಧ್ಯಮ ಸ್ನೇಹಿತರು ಮತ್ತು ಪಕ್ಷಾತೀತವಾಗಿ ಈ ಜಿಲ್ಲೆಯ ಮೈಸೂರಿನ ಹಿತೈಷಿಗಳು ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬಂದಾಗ ನಮ್ಮನ್ನು ಎಚ್ಚರಿಸೂ ಇದ್ದಾರೆ, ಮತ್ತು ಒಳ್ಳೆಯ ಕಾರ್ಯಕ್ರಮ ಮಾಡಿದಾಗ ನಮಗೆ ಬೆನ್ನು ತಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಾನು ಕೃತಜ್ಞತೆಯನ್ನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. 27 ಎಕರೆ ನಾವೇನು ಟ್ರೇಸ್ಔಟ್ ಮಾಡಿದ್ವಿ, ಈಗಾಗಲೇ 2 ಬಾರಿ ಅವ್ರನ್ನ ಕರೆದು ಮಾತಾಡಿದ್ವಿ. ಅವರೇನಾದರೂ ಕೂಡ ಈ ಡಿಸೆಂಬರ್ ಅಂತ್ಯದೊಳಗಡೆ ಪರಿಪೂರ್ಣವಾಗಿ ನಮ್ಮ ಪ್ರಾಪರ್ಟಿಗೆ ರೆವಿನ್ಯೂನ ಜನ್ರೇಟ್ ಮಾಡಲಿಲ್ಲ ಅಂದರೆ, ತಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಕಡಾಖಂಡಿತವಾಗಿ ಅವರು ಯಾವತ್ತಿನಿಂದ ಅನುಭವದಲ್ಲಿದ್ದರೋ ಅಂದಿನಿಂದ ಈ 2025 ಡಿಸೆಂಬರ್ ಗಂಟ ರಿಕವರಿ ಸೂಟ್ ಹಾಕ್ಬಿಟ್ಟು ನಾನು ಕೋರ್ಟ್ಗೆ ಪ್ರಕರಣವನ್ನು ದಾಖಲು ಮಾಡಿಬಿಡ್ತೀನಿ. ಕೋರ್ಟ್ಗೆ ಪ್ರಕರಣ ದಾಖಲು ಮಾಡಿದಾಗ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ರಾಜಿ ಆಗೋಕ್ಕಾಗೋದಿಲ್ಲ. ಒಂದು ವೇಳೆ ರಾಜಿ ಆಗಬೇಕು ಅಂದರೆ ಈ ಹಿಂದಿನ ಎಲ್ಲ ಹಿಂಬಾಕಿಯನ್ನು ತೀರಿಸಬೇಕಾಗ್ತದೆ. ಅಷ್ಟರೊಳಗಡೆ ಬಂದು ನಮಗೆ ನಾವು ಇಲ್ಲಿ ತನಕ ಇದ್ದಂಥ ಮೈಸೂರು ಸಕ್ಕರೆ ಕಾರ್ಖಾನೆ ಭೂಮಿಗೆ ಈ ರೀತಿ ನಾನು ರೆವಿನ್ಯೂ ಜನ್ರೇಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಅವರು ಹೇಳ್ತಕ್ಕಂಥದ್ದನ್ನು ಮಾಡಬೇಕು ಅನ್ನುವಂಥದ್ದು ತಮ್ಮ ಮೂಲಕ ನಾನು ಅವರಿಗೆ ವಿನಂತಿನ ಮಾಡಲಿಕ್ಕೆ ಬಯಸ್ತೇನೆ.